ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ. ವೃತ್ತಿಪರ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞ, ವಾಸ್ತುತಜ್ಞ, ಆಧ್ಯಾತ್ಮಿಕ ಗುರು, ಲೋ ಆಫ್ ಅಟ್ರಾಕ್ಷನ್ ಕೋಚ್. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಂತ್ರ ಗಾಯತ್ರಿ. ಗಾಯತ್ರಿ ಮಂತ್ರವನ್ನು ಎಲ್ಲಾ ಹಿಂದೂ ಮಂತ್ರಗಳಲ್ಲಿ ಅತ್ಯಂತ ಸಾರ್ವತ್ರಿಕವೆಂದು ಪರಿಗಣಿಸಲಾಗಿದೆ. ಗಾಯತ್ರಿ ಮಂತ್ರವು 1,10,000 ಧ್ವನಿ ತರಂಗಗಳನ್ನು ಸೆಕೆಂಡ್ ಅನ್ನು ಉತ್ಪಾದಿಸಿತು. ಇದು ಅತ್ಯುನ್ನತವಾಗಿದೆ ಮತ್ತು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸ್ತೋತ್ರವೆಂದು ಕಂಡುಬಂದಿದೆ. ಈ ಅಭ್ಯಾಸದ ಮೂಲಕ ನಾವು ಬ್ರಹ್ಮಾಂಡದೊಂದಿಗಿನ ನಮ್ಮ ದೈವಿಕ ಸಂಪರ್ಕವನ್ನು ಪುನರುಜ್ಜೀವನಗೊಳಿಸಬಹುದು. ಗಾಯತ್ರಿ ಮಂತ್ರವನ್ನು ಸತತವಾಗಿ ಪಠಿಸುವುದರಿಂದ ಶಾಂತಿ, ಸಂತೋಷ, ಅನುಗ್ರಹ ಮತ್ತು ಸಮೃದ್ಧಿಯನ್ನು ತರುತ್ತದೆ. ತಮ್ಮ ಜೀವನದಲ್ಲಿ ಯಾವುದೇ ಆರ್ಥಿಕ ಅಥವಾ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಗಾಯತ್ರಿ ಮಂತ್ರವು ಯಾವಾಗಲೂ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಇದು ಗಮನವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ, ದೈಹಿಕ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ನಕಾರಾತ್ಮಕತೆಯ ವಿರುದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಅಭ್ಯಾಸದ ಮೂಲಕ ನಾವು ಬ್ರಹ್ಮಾಂಡದೊಂದಿಗಿನ ನಮ್ಮ ದೈವಿಕ ಸಂಪರ್ಕವನ್ನು ಪುನರುಜ್ಜೀವನಗೊಳಿಸಬಹುದು. ಗಾಯತ್ರಿ ಮಂತ್ರವನ್ನು ಸತತವಾಗಿ ಪಠಿಸುವುದರಿಂದ ಶಾಂತಿ, ಸಂತೋಷ, ಅನುಗ್ರಹ ಮತ್ತು ಸಮೃದ್ಧಿಯನ್ನು ತರುತ್ತದೆ. ತಮ್ಮ ಜೀವನದಲ್ಲಿ ಯಾವುದೇ ಆರ್ಥಿಕ ಅಥವಾ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಗಾಯತ್ರಿ ಮಂತ್ರವು ಯಾವಾಗಲೂ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಇದು ಗಮನವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ, ದೈಹಿಕ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ನಕಾರಾತ್ಮಕತೆಯ ವಿರುದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಗಾಯತ್ರಿ ಮಂತ್ರದ ಪ್ರಯೋಜನಗಳು ಏಕಾಗ್ರತೆ ಮತ್ತು ಕಲಿಕೆಯನ್ನು ಸುಧಾರಿಸುತ್ತದೆ. ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ, ಉಸಿರಾಟವನ್ನು ಸುಧಾರಿಸುತ್ತದೆ, ನಿಮ್ಮ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ, ಋಣಾತ್ಮಕತೆಯನ್ನು ತೆಗೆದುಹಾಕುತ್ತದೆ, ನರಮಂಡಲದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ, ಆಸ್ತಮಾ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ಒಟ್ಟಾರೆ ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಶಾಂತ ವಾತಾವರಣದಲ್ಲಿ ಶಾಂತ ಮನಸ್ಸಿನಿಂದ ಮೃದುವಾದ ಧ್ವನಿಯಲ್ಲಿ ಮಂತ್ರವನ್ನು ಅತ್ಯುತ್ತಮವಾಗಿ ಪಠಿಸಲಾಗುತ್ತದೆ. ಪದಗಳ ಅರ್ಥ ಮತ್ತು ಪ್ರತಿ ಪದದ ಉಚ್ಚಾರಣೆಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪ್ರಾಮುಖ್ಯತೆಯನ್ನು ನೀಡಬೇಕು. ಈ ಮಂತ್ರವನ್ನು ಧ್ಯಾನಿಸುವ ಮೂಲಕ ನೀವು ತಾಯಿ ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದುತ್ತೀರಿ ಮತ್ತು ನಿಮ್ಮ ದೇಹ ಮತ್ತು ಆತ್ಮದೊಂದಿಗೆ ಬ್ರಹ್ಮಾಂಡವನ್ನು ಅನುಭವಿಸುವಿರಿ. ಈ ಮಂತ್ರವನ್ನು ಯಾವಾಗ ಜಪಿಸಬೇಕು? ಉಸಿರಾಟದ ವ್ಯಾಯಾಮ ಮಾಡಿದ ನಂತರ ಈ ಮಂತ್ರವನ್ನು ಪಠಿಸಿ. ಪ್ರಾಣಾಯಾಮ, ಪರ್ಯಾಯ ಮೂಗಿನ ಹೊಳ್ಳೆ ಉಸಿರಾಟವನ್ನು 5 ಬಾರಿ ಅಭ್ಯಾಸ ಮಾಡಿ. ಇದನ್ನು ಸೂರ್ಯನಿಗೆ ಅಭಿಮುಖವಾಗಿ ಮಾಡಬೇಕು. ಬೆಳಿಗ್ಗೆ ಪೂರ್ವ ಮತ್ತು ಸಂಜೆ ಪಶ್ಚಿಮದಲ್ಲಿ. ಬೆಳಿಗ್ಗೆ ಮಧ್ಯರಾತ್ರಿ 3:30 ರಿಂದ ಬೆಳಗಿನ ಜಾವ 4:30 ರವರೆಗೆ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಉತ್ತಮ. ಆದಾಗ್ಯೂ ಇದನ್ನು ದಿನದ ಯಾವುದೇ ಸಮಯದಲ್ಲಿ ಜಪಿಸಬಹುದು, ಎಲ್ಲಾ ದಿನಗಳ ನಡುವೆ.